ನಮಸ್ಕಾರ. ಈ ವಿಶ್ಲೇಷಣೆಗೆ ಸ್ವಾಗತ. ಸ್ಟಾಕ್ ಮಾರ್ಕೆಟ್ ಅಂತಕ್ಷಣ ಒಂಥರ ಆಕರ್ಷಣೆ, ಜೊತೆಗೆ ಅಷ್ಟೇ ಭಯ ಕೂಡ ಶುರುವಾಗುತ್ತೆ ಅಲ್ವಾ? ಆದರೆ ಸೇಫ್ ಆಗಿ ಹೂಡಿಕೆ ಮಾಡೋದು ಹೇಗೆ ಅನ್ನೋ ಗೊಂದಲದಲ್ಲಿರುವ ಪ್ರತಿಯೊಬ್ಬರಿಗೂ ಇವತ್ತು ಒಂದು ಸೂಪರ್ ಆದ ಪರಿಹಾರದ ಬಗ್ಗೆ ಮಾತಾಡೋಣ. ಅದೇ ಇಂಡೆಕ್ಸ್ ಫಂಡ್. ಮಾರುಕಟ್ಟೆಯ ದಿಗ್ಗಜರೇ ರೆಕಮೆಂಡ್ ಮಾಡೋ ಈ ಸೀಕ್ರೆಟ್ ಏನು ಅಂತ ಇವತ್ತು ಸಿಂಪಲ್ ಆಗಿ ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಬನ್ನಿ ಶುರು ಮಾಡೋಣ. ಸರಿ, ಹಾಗಾದ್ರೆ ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ಏನೇನಿರುತ್ತೆ ಅಂತ ಒಮ್ಮೆ ನೋಡ್ಬಿಡೋಣ. ಆರಂಭಿಕರ ಗೊಂದಲ, ಇಂಡೆಕ್ಸ್ ಫಂಡ್ ಅಂದ್ರೆ ಏನು, ಅದು ಹೇಗೆ ಕೆಲಸ ಮಾಡುತ್ತೆ, ಕಡಿಮೆ ವೆಚ್ಚದ ಪವರ್, ಇದರ ವಾಸ್ತವ ಅಥವಾ ಅನಾನುಕೂಲಗಳು ಏನು, ಹಾಗೆ ಕೊನೆಯದಾಗಿ ದೀರ್ಘಾವಧಿಯಲ್ಲಿ ಸಂಪತ್ತು ಸೃಷ್ಟಿ ಮಾಡೋದು ಹೇಗೆ ಅನ್ನೋದನ್ನ ನೋಡೋಣ. ಮೊದಲನೇದಾಗಿ ಈ ಆರಂಭಿಕರ ಗೊಂದಲದ ಬಗ್ಗೆ ಮಾತಾಡೋಣ. ಯಾವುದೇ ಹೊಸ ಹೂಡಿಕೆ ಶುರು ಮಾಡಬೇಕು ಅಂದಾಗ ಆ ಭಯ ಎಲ್ಲಿಂದ ಶುರುವಾಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾನೇ ಮುಖ್ಯ. ಯಾವ ಸ್ಟಾಕ್ ಖರೀದಿಸಬೇಕು? ಮಾರ್ಕೆಟ್ಗೆ ಎಂಟ್ರಿ ಕೊಡೋ ಪ್ರತಿಯೊಬ್ಬರಿಗೂ ಕಾಡೋ ಅತಿ ದೊಡ್ಡ ಪ್ರಶ್ನೆ ಇದು. ಸಾವಿರಾರು ಕಂಪನಿಗಳಿದ್ದಾವೆ, ಅದರಲ್ಲಿ ಲಾಭ ತಂದುಕೊಡೋ ಆ ಒಂದೇ ಒಂದು ರೈಟ್ ಸ್ಟಾಕ್ ಯಾವುದು ಅಂತ ಹುಡುಕೋದು ನಿಜಕ್ಕೂ ತಲೆನೋವಿನ ಕೆಲಸ ಅಲ್ವಾ? ಯಾಕಂದ್ರೆ ತಪ್ಪು ಸ್ಟಾಕ್ ಆಯ್ಕೆ ಮಾಡಿದ್ರೆ ದುಡ್ಡು ಕಳ್ಕೊಳ್ಳೋ ರಿಸ್ಕ್ ಇರುತ್ತೆ. ಜೊತೆಗೆ ಆ ಟೆನ್ಷನ್, ಯಾವ ನ್ಯೂಸ್ ನಂಬೇಕು, ಯಾರನ್ನ ಕೇಳಬೇಕು ಅನ್ನೋ ರಿಸರ್ಚ್ ಗೊಂದಲ, ಇವೆಲ್ಲ ಸೇರಿ ದೊಡ್ಡ ಹೊರೆಯಾಗ್ಬಿಡತ್ತೆ. ಕೊನೆಗೇನಾಗತ್ತೆ? ಎಮೋಷನಲ್ ಆಗಿ ಟ್ರೇಡ್ ಮಾಡೋದು, ಇಲ್ಲ ಭಯಪಟ್ಟು ಮಾರಾಟ ಮಾಡೋದು ಶುರುವಾಗುತ್ತೆ. ಇದು ಪ್ರತಿಯೊಬ್ಬ ಹೊಸ ಹೂಡಿಕೆದಾರನಿಗೂ ಆಗೋ ನೈಜ ಅನುಭವ. ಮತ್ತೆ ಇದಕ್ಕೆ ಪರಿಹಾರ ಏನು? ಈ ಎಲ್ಲಾ ಗೊಂದಲಗಳಿಗೂ ತಜ್ಞರು ಕೊಡೋ ಒಂದು ಸ್ಟ್ರೆಸ್ ಫ್ರೀ ಸೊಲ್ಯೂಷನ್ ಬಗ್ಗೆ ಈಗ ನೋಡೋಣ. ಅದೇ ಇಂಡೆಕ್ಸ್ ಫಂಡ್. ಹಾಗಾದ್ರೆ ಇಂಡೆಕ್ಸ್ ಫಂಡ್ ಅಂದ್ರೆ ಏನು? ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಇದೊಂದು ಮಾರ್ಕೆಟ್ ಕಾಪಿ ಫಂಡ್. ಅಂದ್ರೆ ಯಾವುದೋ ಒಂದು ನಿರ್ದಿಷ್ಟ ಕಂಪನಿಯ ಸ್ಟಾಕ್ ಮೇಲೆ ದುಡ್ಡು ಹಾಕಿ ಟೆನ್ಷನ್ ಮಾಡ್ಕೊಳ್ಳೋ ಬದಲು ಇಡೀ ಮಾರ್ಕೆಟ್ನ ಎಲ್ಲಾ ಪ್ರಮುಖ ಕಂಪನಿಗಳ ಒಂದು ಗುಂಪಿನಲ್ಲಿ ಹೂಡಿಕೆ ಮಾಡೋದು. ಮಾರ್ಕೆಟ್ ಮೇಲ್ ಹೋದ್ರೆ ಫಂಡ್ ಮೇಲ್ ಹೋಗುತ್ತೆ, ಕೆಳಗ್ ಬಂದ್ರೆ ಕೆಳಗ್ ಬರುತ್ತೆ. ಅಷ್ಟೇ ಸಿಂಪಲ್. ಇದರ ಬಗ್ಗೆ ಲೆಜೆಂಡರಿ ಇನ್ವೆಸ್ಟರ್ ಜಾನ್ ಬೋಗಲ್ ಅವರು ಹೇಳಿದ ಒಂದು ಮಾತು ನೆನಪಾಗುತ್ತೆ. ಹೆಚ್ಚಿನ ಜನರು ಮಾರುಕಟ್ಟೆಯನ್ನು ನಿರಂತರವಾಗಿ ಸೋಲಿಸಲು ಸಾಧ್ಯವಿಲ್ಲ. ಇದು 100ಕ್ಕೆ 100 ಸತ್ಯ. 1976ರಲ್ಲಿ ಅವರು ಮೊದಲ ಇಂಡೆಕ್ಸ್ ಫಂಡ್ ಶುರು ಮಾಡಿದ್ದು ಕೂಡ ಇದೇ ತತ್ವದ ಮೇಲೆ. ಮಾರುಕಟ್ಟೆಗಿಂತ ಹೆಚ್ಚು ಲಾಭ ಮಾಡ್ತೀನಿ ಅಂತ ಹೋಗಿ ಸೋಲೋ ಬದಲು ಸುಮ್ಮನೆ ಮಾರುಕಟ್ಟೆ ಜೊತೆಲೇ ಸಾಗೋದು ಜಾಣತನ. ಇವತ್ತು ಟ್ರಿಲಿಯನ್ ಗಟ್ಲೆ ಡಾಲರ್ ಹಣ ಈ ಫಂಡ್ಗಳಲ್ಲಿ ಇರೋದೇ ಇದಕ್ಕೆ ಸಾಕ್ಷಿ. ಸರಿ, ಇದನ್ನ ನಮ್ಮ ಭಾರತೀಯ ಆರ್ಥಿಕ ವ್ಯವಸ್ಥೆಯಲ್ಲಿ ಅಂದ್ರೆ ಪ್ರಾಕ್ಟಿಕಲ್ ಆಗಿ ಇದು ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ ಬನ್ನಿ. ಭಾರತದಲ್ಲಿ ನಮಗೆ ಕೆಲವು ಜನಪ್ರಿಯ ಇಂಡೆಕ್ಸ್ಗಳಿದ್ದಾವೆ. ಉದಾಹರಣೆಗೆ ನಿಫ್ಟಿ 50. ಇದರಲ್ಲಿ ಹೂಡಿಕೆ ಮಾಡಿದ್ರೆ ಹಣ ನೇರವಾಗಿ ಭಾರತದ ಟಾಪ್ 50 ಬೃಹತ್ ಕಂಪನಿಗಳಲ್ಲಿ ಅಂದ್ರೆ ರಿಲಯನ್ಸ್, TCS, ಇನ್ಫೋಸಿಸ್, HDFC ಅಂತಹ ದಿಗ್ಗಜ ಕಂಪನಿಗಳಲ್ಲಿ ಇನ್ವೆಸ್ಟ್ ಆಗುತ್ತೆ. ಅದೇ ರೀತಿ ಟಾಪ್ 30 ಕಂಪನಿಗಳಿಗೆ ಸೆನ್ಸೆಕ್ಸ್, ಬ್ಯಾಂಕ್ಗಳಿಗೆ ಬ್ಯಾಂಕ್ ನಿಫ್ಟಿ, ಹೀಗೆ ಬೇರೆ ಬೇರೆ ಇಂಡೆಕ್ಸ್ಗಳಿದ್ದಾವೆ. ಇದರ ಕಾರ್ಯವಿಧಾನ ನಿಜಕ್ಕೂ ಬಹಳ ಸರಳ. ಸ್ಟೆಪ್ 1, ಮಾರ್ಕೆಟ್ ಏರುತ್ತಾ ಹೂಡಿಕೆಯ ಮೌಲ್ಯ ಕೂಡ ಏರುತ್ತೆ. ಸ್ಟೆಪ್ 2, ಮಾರ್ಕೆಟ್ ಕುಸಿಯುತ್ತಾ ಮೌಲ್ಯ ಕೂಡ ಕುಸಿಯುತ್ತೆ. ಅಂದ್ರೆ ಇಲ್ಲಿ ಯಾವುದೇ ಕಾಂಪ್ಲೆಕ್ಸ್ ಸ್ಟ್ರಾಟಜಿಗಳಿಲ್ಲ, ಮಾರ್ಕೆಟ್ ಊಹೆ ಮಾಡೋ ತಲೆನೋವಿಲ್ಲ. ಇದೊಂದು ಕಂಪ್ಲೀಟ್ ಪ್ಯಾಸಿವ್ ಹೂಡಿಕೆ ಅಷ್ಟೇ. ಇನ್ನು ಈ ಇಂಡೆಕ್ಸ್ ಫಂಡಿನ ಅತಿದೊಡ್ಡ ಪ್ಲಸ್ ಪಾಯಿಂಟ್ ಏನು ಗೊತ್ತಾ? ಅದೇ ಕಡಿಮೆ ವೆಚ್ಚದ ಶಕ್ತಿ. ಹೂಡಿಕೆಯಲ್ಲಿ ವೆಚ್ಚ ಎಷ್ಟು ಕಡಿಮೆ ಇರುತ್ತೋ ಲಾಭ ಅಷ್ಟು ಜಾಸ್ತಿ ಇರುತ್ತೆ ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ. ಕೇವಲ 0.1% 0.5% ಎಕ್ಸ್ಪೆನ್ಸ್ ರೇಷಿಯೋ. ಇದು ಆಶ್ಚರ್ಯ ಅನ್ಸಿದ್ರೂ ನಿಜ. ಯಾಕಂದ್ರೆ ಇಲ್ಲಿ ಫಂಡ್ ಮ್ಯಾನೇಜರ್ ದಿನ ಹೊಸ ಸ್ಟಾಕ್ ಹುಡುಕಿ ಕಷ್ಟಪಡಬೇಕಾಗಿಲ್ಲ, ಸುಮ್ನೆ ಇಂಡೆಕ್ಸ್ ಕಾಪಿ ಮಾಡ್ತಾರಷ್ಟೇ. ಮ್ಯಾನೇಜ್ಮೆಂಟ್ ಫೀಸ್ ಕಡಿಮೆ ಅಂದ್ರೆ ದೀರ್ಘಾವಧಿಯಲ್ಲಿ ರಿಟರ್ನ್ಸ್ ಖಂಡಿತ ಜಾಸ್ತಿ ಆಗುತ್ತೆ. ಒಮ್ಮೆ ಆಕ್ಟಿವ್ ಟ್ರೇಡಿಂಗ್ ಮತ್ತೆ ಇಂಡೆಕ್ಸ್ ಫಂಡ್ ಎರಡನ್ನೂ ಹೋಲಿಸಿ ನೋಡಿ. ಆಕ್ಟಿವ್ ಟ್ರೇಡಿಂಗ್ನಲ್ಲಿ ಪ್ರತಿದಿನ ಮಾರ್ಕೆಟ್ ಟೆನ್ಷನ್, ಏನಾಗುತ್ತೋ ಅನ್ನೋ ಊಹೆ, ಹಾಗೆ ಎಕ್ಸ್ಪರ್ಟ್ ನಾಲೆಜ್ ಬೇಕೇ ಬೇಕು. ಅದೇ ಇಂಡೆಕ್ಸ್ ಫಂಡ್ನಲ್ಲಿ ತುಂಬಾನೇ ಕಡಿಮೆ ಮೇಂಟೆನೆನ್ಸ್, ಸ್ವಲ್ಪ ತಾಳ್ಮೆ ಹಾಗೂ ಸಿಂಪಲ್ ಆದ ಡೈವರ್ಸಿಫಿಕೇಶನ್. ಇದರಿಂದ ರಿಸ್ಕ್ ಕೂಡ ತಾನಾಗೇ ಕಡಿಮೆ ಆಗುತ್ತೆ. ಆದರೆ ಎಲ್ಲವೂ ಪಾಸಿಟಿವ್ ಆಗೇ ಇರ್ತಾ? ಖಂಡಿತ ಇಲ್ಲ. ವಾಸ್ತವದ ನೆಲೆಗಟ್ಟಿನಲ್ಲಿ ನಿಂತು ಯೋಚಿಸಿದಾಗ ಇದರಲ್ಲಿರೋ ಕೆಲವು ಅನಾನುಕೂಲಗಳನ್ನು ಕೂಡ ನಾವು ನಿಷ್ಪಕ್ಷಪಾತವಾಗಿ ಅರ್ಥ ಮಾಡಿಕೊಳ್ಳಲೇಬೇಕು. ವಾಸ್ತವ ಏನಪ್ಪಾ ಅಂದ್ರೆ, ಮಾರ್ಕೆಟ್ ಕ್ರ್ಯಾಶ್ ಆದ್ರೆ ಫಂಡ್ ಮೂಲ್ಯ ಕೂಡ ಕ್ರ್ಯಾಶ್ ಆಗುತ್ತೆ. ಅಲ್ಲಿ ಯಾವುದೇ ಮ್ಯಾಜಿಕ್ ಸೇಫ್ಟಿ ಇರಲ್ಲ. ಇನ್ನೊಂದು ಅಂದ್ರೆ, ರಾತ್ರೋರಾತ್ರಿ ಶ್ರೀಮಂತರಾಗೋಕೆ ಇಲ್ಲಿ ಸಾಧ್ಯನೇ ಇಲ್ಲ. ಇದು ಮಾರ್ಕೆಟನ್ನೇ ಕಾಪಿ ಮಾಡೋದ್ರಿಂದ ಮಾರ್ಕೆಟ್ಗಿಂತ ವಿಪರೀತವಾದ ಲಾಭವನ್ನು ನಿರೀಕ್ಷೆ ಮಾಡುವಾಗಿಲ್ಲ. ಸಕ್ಸಸ್ ಆಗಬೇಕು ಅಂದ್ರೆ ನಿಧಾನಗತಿಯ ಬೆಳವಣಿಗೆಗೆ ಅಪಾರವಾದ ತಾಳ್ಮೆ ಇರಲೇಬೇಕು. ಹಾಗಾದ್ರೆ ನಿಜವಾದ ಸಂಪತ್ತು ಸೃಷ್ಟಿಯಾಗೋದು ಹೇಗೆ? ಬನ್ನಿ, ಈ ಶಿಸ್ತುಬದ್ಧ ಹೂಡಿಕೆಯ ಪವರ್ ಏನು ಅನ್ನೋದನ್ನ ಈಗ ನೋಡೋಣ. ಭಾರತದಲ್ಲಿ UTI ನಿಫ್ಟಿ 50,
HDFC, ICICI, SBI ಹಾಗೆ ನವಿ, ನಿಫ್ಟಿಯಂತಹ ಅನೇಕ ಜನಪ್ರಿಯ ಇಂಡೆಕ್ಸ್ ಫಂಡ್ಗಳಿದ್ದವೆ. ಆದರೆ ನೆನ್ಪಿರ್ಲಿ, ಯಾವುದೇ ಫಂಡ್ ಆಯ್ಕೆ ಮಾಡುವ ಮುಂಚೆ ಅದರ ಎಕ್ಸ್ಪೆನ್ಸ್ ರೇಷಿಯೋ, ಟ್ರ್ಯಾಕಿಂಗ್ ಎರರ್ ಎಷ್ಟಿದೆ, ಫಂಡ್ ಸೈಜ್ ಹಾಗೂ ದೀರ್ಘಾವಧಿಯ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ಚೆಕ್ ಮಾಡೋದು ತುಂಬಾನೇ ಮುಖ್ಯ. ಈ ಇಡೀ ವಿಶ್ಲೇಷಣೆಯ ಒಂದು ರೋಮಾಂಚಕ ಸತ್ಯ ಇಲ್ಲಿದೆ ನೋಡಿ. ಒಬ್ಬ ಟ್ರೇಡರ್ನ ಹಾದಿ ಹೇಗಿರುತ್ತೆ? ವರ್ಷಗಳ ಕಾಲ ಕಂಟಿನ್ಯೂಯಸ್ ಟ್ರೇಡಿಂಗ್, ಟೆನ್ಷನ್ ಹಾಗೂ ನಷ್ಟದ ನೋವಿರುತ್ತೆ. ಆದರೆ ಅದೇ ಇಂಡೆಕ್ಸ್ ಹಾದಿ ಹಿಡಿದವರು ಯಾವುದೇ ಟೆನ್ಷನ್ ಇಲ್ಲದೆ ನಿಯಮಿತವಾಗಿ SIP ಮಾಡ್ತಾ ಬಹಳ ಶಾಂತವಾಗಿ ಮತ್ತು ಶಿಸ್ತಿನಿಂದ ದೀರ್ಘಾವಧಿಯಲ್ಲಿ ದೊಡ್ಡ ಸಂಪತ್ತನ್ನೇ ಸೃಷ್ಟಿ ಮಾಡ್ತಾರೆ. ಅಂತಿಮವಾಗಿ ನಮ್ಮನ್ನೇ ಕೇಳಿಕೊಳ್ಬೇಕಾದ ಪ್ರಶ್ನೆ ಇದು: ಫಾಸ್ಟ್ ಆಗಿ ಬಂದು ಹೋಗೋ ಹಣದಿಂದೇ ಓಡ್ಬೇಕಾ, ಅಥವಾ ಅತ್ಯಂತ ಸರಳವಾದ ಇಂಡೆಕ್ಸ್ ಫಂಡ್ಗಳ ಮೂಲಕ ಶಿಸ್ತುಬದ್ಧವಾಗಿ, ನಿಧಾನವಾಗಿದ್ರೂ ಶಾಶ್ವತವಾದ ಸಂಪತ್ತನ್ನ ನಿರ್ಮಿಸಬೇಕಾ? ಯೋಚನೆ ಮಾಡಿ. ಇದು ಆರ್ಥಿಕ ಪಯಣದ ಅತಿ ಮುಖ್ಯವಾದ ನಿರ್ಧಾರ. ಈ ವಿಶ್ಲೇಷಣೆ ಮೌಲ್ಯಯುತವಾದ ಮಾಹಿತಿ ಕೊಟ್ಟಿದೆ ಅಂತ ಭಾವಿಸ್ತೀನಿ. ಹೂಡಿಕೆಯ ಪಯಣ ಸುಖಕರ